ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಏನಪ್ಪ, ಇವತ್ತು ಜೈ ಶ್ರೀರಾಮ್ ಅಂದರೆ ರಾಮನ ಪ್ರತಿಷ್ಠಾಪನೆ ಆಗಿ ಅಂದರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಇತ್ತು. ಸೊ ಇವತ್ತೆಲ್ಲ ಬರೀ ಕೇಸರಿ ಹಾಕ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಸೊ ತಮ್ಮನ್ನೆಲ್ಲ ನೋಡಿದ್ದೀರಾ. ಸೊ ನನ್ನ ಒಂದು ಹೊಸ KTM 390 ADVನ ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಒಂದು ನಾನೇನು ಡೆಲಿವರಿ ಬೇರೆ ದಿವಸ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಇವತ್ತು ಅನಿಸ್ತು ಒಂದು ವಿಶೇಷ ದಿನ ಅಂತ. ಹೆಂಗಿದ್ರು ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಸೊ ಆ ದಿನದಲ್ಲೇ ನಾನೊಂದು ತೊಗೋಣ, ಆ ಒಂದು ದೇವ್ರ ಹೆಸರಲ್ಲಿ ಹೇಳಿ, ಶ್ರೀರಾಮನ ಹೆಸರಲ್ಲಿ ಹೇಳಿ ಗಾಡಿ ಡೆಲಿವರಿ ತೊಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು. ಸೊ ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಮನೆಯಿಂದ ಹೊರಟಿದ್ದೀವಿ. ಸೊ ನಂದು ಕಲರು ನೋಡ್ಬೋದು. ಸೊ KTM ಕಲರು ಇದೇನೆ, ಬ್ಲ್ಯಾಕ್ ವಿತ್ ಆರೆಂಜು. ಸೊ ಇದನ್ನು ಯಾವತ್ತೂ ನಾನು ಪ್ಲ್ಯಾನ್ ಮಾಡೇನು ಇಟ್ಕೊಂಡಿಲ್ಲ, ನನ್ನ ಹತ್ರ ಇತ್ತು, ಅದಕ್ಕೆ ಹಾಕ್ಕೊಂಡೆ. ಸೊ ಕರೆಕ್ಟಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂದ್ಬಿಟ್ಟು. ಸೊ ಮುಂಚೆನೇ ಇತ್ತು ನನ್ನ ಹತ್ರ ಈ ಡ್ರೆಸ್ಸು. ಸೊ ನೋಡಿರ್ಬೋದು ಬೇರೆ ಟೈಮಲ್ಲೆಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ಹೊರಟಿದ್ದೀವಿ ನಾವು, ನಮ್ಮ ಫ್ಯಾಮಿಲಿಯೆಲ್ಲ. ಸೊ ತುಂಬ ಖುಷಿ ಆಗ್ತಾಯಿದೆ, ಹೊಸ ಗಾಡಿ ತೊಗೊಳ್ತಾ ಇದ್ದೀನಿ 390. ಸೊ ಅನ್ಕೋಬೋದು ಏನಪ್ಪ ಹಿಮಾಲಯನ್ ಬುಕ್ ಮಾಡ್ಬಿಟ್ಟು 390 ತೊಗೊಂಡಿದ್ಯಾ ಅಂತ. ಸೊ ಹಿಮಾಲಯನ್ ಬುಕ್ ಮಾಡಿದೆ, ಬಟ್ ನಂಗೆ ಫೈನಲ್ ಆಗಿ ಅದು ಇಷ್ಟ ಆಗಲಿಲ್ಲ. ಏನಕ್ಕೆ ಇಷ್ಟ ಆಗಿಲ್ಲ ಅಂತ ನನಗೆ ಇಷ್ಟ ಆಗಿಲ್ಲ ಅಷ್ಟೇ, ಬೇರೆಯವ್ರದ್ದು ನನಗೆಲ್ಲ ಕೇಳಲ್ಲ, ಅವ್ರವ್ರಿಗೆ ಇಷ್ಟ ಆಗಿರುತ್ತೆ ಒಬ್ಬರಿಗೆ. ಸೊ ನಾನು ಏನು ಆಫ್ ರೋಡ್ ಮಾಡಬೇಕಲ್ಲ, ನಾನು ಸಖತ್ ಮಾಡೋದು ಆಫ್ ರೋಡು, ಮತ್ತು ನನ್ನ ಒಂದು ಆಫ್ ರೋಡಿಗೆ ಅದು ಸಾಕಾಗಲ್ಲ ಅಂದ್ಕೊಂಡೆ. ಸೊ ಕೊನೆಗೆ ಫೈನಲ್ ಆಗಿ ADVನ ಪೆಂಡಿಂಗ್ ಇಟ್ಕೊಂಡಿದ್ದೆ, ತುಂಬ ದಿನ ADVನ ಪೆಂಡಿಂಗ್ ಇಟ್ಕೊಂಡಿದ್ದೆ. ಹಿಮಾಲಯನ್ ಕಾಯ್ತಾ ಇದೆ, ಹಿಮಾಲಯನ್ನು ಓಡಿಸ್ದೆ, ಟೆಸ್ಟ್ ಡ್ರೈವ್ ಮಾಡಿದೆ, ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತ ಹೇಳಿಲ್ಲ. ನನಗೆ ಅದು ಆಫ್ ರೋಡ್ಗೆ ಅದು ಯಾಕೋ ಸಾಕಾಗಲಿಲ್ಲ ಅನಿಸುತ್ತೆ, ಅಂದರೆ ಅಷ್ಟು ನನಗೆ ಅದು ಸೂಟಬಲ್ ಅಲ್ಲ ಅನಿಸ್ತು. ಸೊ ಅದಕ್ಕೋಸ್ಕರ ನನಗೆ ಹಂಗಿದ್ರು ನನಗೆ ಹೆಸರು ಇದ್ದಿದ್ದು KTM ಬಂದ ಡ್ಯೂಕ್ಗಿರಿ ಅಂತ. ಸೊ ಆ ಒಂದು ಬ್ರ್ಯಾಂಡಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೋಡಿ ಅಮ್ಮ ಅಪ್ಕಮಿಂಗ್ ರೈಟ್. ಅಲ್ಲೋಡು ಏನು ಮಲಿಂಗ ಅಂತ ಮೆಸ್ಸೆ ಇವನು ನೋಡಿ ಹೆಂಗೆ ಹೇಳಿದ್ದಾರೆ, ಇವನ ಹತ್ರ ಇತ್ತು ಸೇಮ್ ಅದೇ ಕಲೆ. ಅದಕ್ಕೇ ಇವತ್ತು ಒಂದು ವಿಶೇಷ ದಿನ ಅಲ್ವಾ, ಅದಕ್ಕೆ ನಾವೆಲ್ಲರೂ ಒಂದು ಡ್ರೆಸ್ಸೆಲ್ಲ ಹಾಕೊಂಡಿದ್ದೀರಲ್ಲ. ಇವನು ಇವತ್ತೆಲ್ಲ ಫೊಟ್ಟಲ್ಲಿ ಫುಲ್ಲು ಎಲ್ಲ ಮ್ಯಾಚಿಂಗ್ಗೆ ನೋಡಿ, ಎಲ್ಲ ಬಾಯ್ಸು. ಇವನು ನಮ್ಮ ತಂಗಿ ಮಗ, ಇವನು ಇವತ್ತು ಮಾತು ನಗೋ, ಇವನು ಯಾವಾಗಲೂ ನಗೋದೇ ಇಲ್ಲ ಅವನು. ಮಲಿಂಗ ಹಾಯ್ ಏನು ಹಾಯ್ ಹೇಳು. ಓಕೆ ಸರಿ ಬನ್ನಿ ಹೋಗೋ. ಬನಶಂಕರಿ KTM ಹೊಸಕೇಳಿ ರಿಂಗ್ ರೋಡು. ಸೊ ಬಾಯ್ಸ್ಗೆಲ್ಲ ವೆಯ್ಟಿಂಗು, ಯಾರ್ಯಾರು ಬರ್ತಾರೋ ಅನ್ನೋ ಗೊತ್ತಿಲ್ಲ, ನೋಡೋಣ. ಸೊ ಡೆಲಿವರಿಗೆ ನಮ್ಮ ಫ್ಯಾಮಿಲಿಗೂ ಬಂದಿದ್ದಾರೆ, ನೋಡ್ಬೋದು. ನಮ್ಮ ವೈಫವರು ಹಾಯ್ ಹೇಳಿ. ಫಸ್ಟ್ ರೌಂಡ್ ಇನ್ನೇ ಕುಣಿಸ್ಕೊಂಡು ಹೋಗ್ತೀನಿ. ಏನಕ್ಕೆ ಹೇಳು, ನಾನು ಎಕ್ಸ್ಪಲ್ಸ್ ತೊಗೊಂಡಾಗ ಒಂದು ದಿವಸನೂ ಒಳ್ಳೆ ಕುಣಿಸ್ಕೊಂಡಿಲ್ಲ, ಅದಕ್ಕೆ ಬೇಜಾರಾಗಿದ್ದಾರೆ. ಸೊ ಇವತ್ತು ಡೆಲಿವರಿ ತೊಗೊಂಡ್ರೆ ಫಸ್ಟ್ ಒಳ್ಳೆ, ಆಮೇಲೆ ನೆಕ್ಸ್ಟ್ ಎಲ್ಲ ಬೇರೆಯವರು ಸುಮ್ಮನೆ ಹೇಳಿದೆ. ಯಾರೋ ಬಂಡೀಪುರದಲ್ಲಿ ಡ್ರಾಪ್ ಕೊಟ್ಟಿದ್ದಕ್ಕೆ ಅವತ್ತಿಂದ ನಾನು ಗಾಡಿಲೇ ಕೂತಿಲ್ಲ. ನೋಡಿ ಹೊಸದು ಇದು KTM 250 ಲೇಟೆಸ್ಟ್ ಮಾಡಲ್. ಇದು LC ಇಂಜಿನ್ ಇದನ್ನು ನೋಡಿ, LC 4C. ಸೊ ಇದು ಲೇಟೆಸ್ಟು, ಈಗ 2023 ಜನ್ರೇಷನ್ದು. ಸೊ ಇದು 390 ಇವ್ರ ಹತ್ರ ಇರೋದಿದೆ. ಮಗ ಅವಾಗಲೇ ಸೆಲೆಕ್ಟ್ ಮಾಡ್ಕೊಬಿಟ್ಟ, ಈ ಗಾಡಿ ಬೇಕು ಅಂದ್ಬಿಟ್ಟು ಕುತ್ಕೊಬಿಟ್ಟು ಅಲ್ಲಿ ಬಾಯ್ ಬಿಟ್ಕೊಂಡು. ಏನು ಈಗಲೇ ರೀ ಕಲರ್ಗೂ ಬೈಕ್ಗೆ ಫುಲ್ ಮ್ಯಾಚಿಂಗು, ಫ್ಯೂಚರ್ ರೈಡರು. ಯಾವ ಏನು ಬೇಕೋ ಬಂದರು, ಅಣ್ಣಂದಿರೆಲ್ಲ ಬರ್ತವ್ರೆ. ಅಣ್ಣಂದಿರು ಅಣ್ಣ ನೀನಿಲ್ಲ ಅಂದರೆ ಗಾಡಿನೇ ತೊಗೊಳಲ್ಲ ಅಣ್ಣ ನಾನು. ಅಣ್ಣಂದಿರು ಬಂದರು. ಗಾಡಿ ಸೈಡ್ಗೆ ಹಾಕ್ಕೊಳ್ರು, ಇಲ್ಲಾಂದ್ರೆ ಹೊಡ್ಕೊಂಡು ಹೋಗ್ಬಿಡ್ತಾನೆ ಬಸ್ಸವನು. ಸಣ್ಣ ಲಾಕ್ಸು, ವೆಲ್ಕಮ್ ಸಣ್ಣ ಲಾಕ್ಸ್. ಐತೆಗ ನವೀನು ಏನೋ ರೆಸ್ಟ್ ಹೋಗ್ತಾ ಇದ್ರಂತ, ಹುಷಾರಿಲ್ಲ ಅಂತ. ಅದೇ ಗೊತ್ತಾಯ್ತು, ನಾನು ಇವರು ಹೇಳಿದ್ರು, ನಮ್ಮ ಇವನು ಆಕಾಶ ಹೇಳ್ದ, ಅದಕ್ಕೆ ಬರ್ತೀನಿ. ಎಲ್ಲ ಬಂದರು, ಆ ಕಡೆ ಎಲ್ಲ ದಮ್ಮಡಿಯಕ್ಕೆ ಹೋಗೋರೆ. ಯಾರಿದು ತುಂಬ ಇದೆ KTM. ಅಣ್ಣ ಜೈ ಶ್ರೀರಾಮ್, ಥ್ಯಾಂಕ್ ಯು. ನೀನು ನೀನು ಬುಕ್ ಅವತ್ತೇ ಹೇಳಿದ್ದೋ ಮಾಡೋದ ಅಂತ. ನೀನೇ ಬಂದು ವಿಡಿಯೋ ಎಲ್ಲ ಮಾಡಿದ್ದಲ್ಲ ಬುಕ್ ಮಾಡ್ತೀನಿ ಅಂತ. ಅವ್ರು ಯಾರೋ ಫ್ಯಾಮಿಲಿ ಡೆಲಿವರಿ ತೊಗೊಳಕ್ಕೆ ಬಂದಿರೋದು. ನೀನು ಒಳ್ಳೆ ಅಲ್ಲ, ನಾನೇ ಕರ್ಸ್ಬಿಡ್ತೀನಿ ಅಂತ ಹೇಳ. ಬಾಪ ಬರಬೇಕು ಅನಿರುದ್ಧ್.
ಕಟ್ಟಾಗುತ್ತಾ? ನಮಸ್ಕಾರ, ಜೈ ಶ್ರೀರಾಮ್. ಎಲ್ಲೋ ಆರೆಂಜ್ ಕಲರ್ ಹಾಕ್ಕೊಂಡ್ಬಿಟ್ಟಿದ್ದೀರ. ನಮಸ್ಕಾರ. ಆಯ್ತು, ಪ್ರಣಾಮ್. ಓಕೆ, ಸೂಪರ್. ಎಲ್ಲ ಬರ್ತಾರೆ ಒಬ್ಬೊಬ್ಬರೇ. ಸ್ವಲ್ಪ ಒಂದು ಗಾಡಿ ಯಾವುದೋ ಬೇರೆಯವ್ರದ್ದು ಫ್ಯಾಮಿಲಿ ಡೆಲಿವರಿ ಇದೆ 390. ಸೊ ನಾವು ಅದಾದ್ಮೇಲೆ ತೊಗೋಣ ಅಂತ. ಇಲ್ಲ ನಮಸ್ಕಾರ. ಎಲ್ಲ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಇವತ್ತು. ಜೈ ಶ್ರೀರಾಮ್. ನಮಸ್ಕಾರ. ಸರಿ, ಎಲ್ಲ ಹಳ್ಳಿಯವ್ರ ಏನು ಹಳ್ಳಿಯವರು? ಜೈ ಶ್ರೀರಾಮು. ಎಲ್ಲ ಬಂದಿದ್ದಾರೆ. ಸೊ ವೆಯ್ಟಿಂಗು. ಒಂದು ಯಾವುದೋ ಬೇರೆ ಗಾಡಿ ಡೆಲಿವರಿ ಇದೆ. ಅವ್ರು ಡೆಲಿವರಿ ಆದಮೇಲೆ ನಾನು ತೊಗೊಳ್ತೀನಿ. ಸೊ ನಮಗೆ ಕೊಡ್ತೀನಿ ಅಂದರು ಡೆಲಿವರಿಗೆ. ನೋಡೋಣ. ನನ್ನ ಮಗ ನೋಡಿ ಇಲ್ಲೋ, ಅಚ್ಚು. ಜೈ ಶ್ರೀರಾಮ್. ಬೀಳ್ತಾ ಇದೆ ಅದು. ಸೊ ಗಾಡಿ ರೆಡಿಯಾಗಿದೆ. ಇನ್ನೇನು ಓಪನ್ ಮಾಡೋದಷ್ಟೇ. ಬಾಯ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಖುಷಿ ಆಗ್ತಾಯಿದೆ ಎಷ್ಟು ಜನ ಬಂದಿರೋದಕ್ಕೆ. ಎಲ್ಲರಿಗೂ ಹಾಯ್. ಖುಷಿ ಆಗ್ತಾಯಿದೆ. ಸೊ ಸಿ ಕೆ ಅವ್ರ ಮಗನ ಕರ್ಕೊಂಬರ್ತೀನಿ ಅಂತ ಹೋಗೋನೆ. ಸೊ ಸಿ ಕೆ ಅವ್ರ ಮಗನ ಕರ್ಕೊಂಬಂದಮೇಲೆ ಇನ್ನೇನು ಓಪನ್ ಮಾಡೋದೆ. ನನಗೆ ಗಾಡಿ ಡೆಲಿವರಿಗಿಂತ ನಾವು ಇವರೆಲ್ಲ ಬಂದಿರೋದು ಖುಷಿ ನನಗೆ. ಸೊ ಗಾಡಿ ಡೆಲಿವರಿ ನನಗೆಲ್ಲ ಹೊಸದೇನಲ್ಲ, ನನಗೆ ಬರಬೇಕು. ಓಯ್, ಯಾಕೋ ಅಳೋದು? ಹಾಂ, ಬರೋಕ್ಕಿಲ್ಲ, ಒಟ್ಟಿಗೆ ನಿಂತ್ಕೊಳಕ್ಕಿಲ್ಲ. ಸೊ ಬರಲಿ ಎಲ್ಲರೂ. ಹಾಯ್ ಸಿ ಕೆ. ನೋಡಿ ಮಗು ಕರ್ಕೊಂಬಂದವನೆ. ಬಿಡಿ ಕೆಳಗಡೆ ಪಾಪ ಆಟ ಆಡಲಿ. ನೋಡಿ ನೈಸ್ ಮಾಡ್ತಾವನೆ. ಏನು ಮೆತ್ತಗಿದೆಯಾ ಬೆಣ್ಣೆ ಥರ ಅಂತ. ಅಲ್ಲಿ ನೋಡಿ ಫ್ರೆಂಡ್ಸು ನೋಡಿ. ಸೊ ಫೈನಲಿ ಈಗ ಎಲ್ಲರೂ ಬಂದಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಏನು ಜಸ್ಟ್ ಓಪನ್ ಮಾಡೋದಷ್ಟೇ. ಸೊ ಕೇಕು ತಂದಿದ್ದಾರೆ. ಯಾರು ತಂದಿದ್ದಾರೆ ಅಂತ ಯಾರು ಕೊಟ್ಟು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ವೆಲ್ವಿಷರೇ ಕಟ್ಟು ಕಳಿಸಿರ್ತಾರೆ ಇದನ್ನು. ಸೊ ಖುಷಿ ಆಗ್ತಾಯಿದೆ. ನಂಗೆ ಗೊತ್ತಿಲ್ಲ ಯಾರು ಕೇಕ್ ಕೊಟ್ಟಿದ್ದಾರೆ ಅಂತ. ದೇವ್ರ ನಾನೇನು ತರಿಸಿಲ್ಲ. ಕೇಕ್ ಯಾರು ತಂದಿದ್ದು? ನೀವೇ ತಂದಿದ್ದು? ಯಾರು ತಂದು? ನಂಗೆ ದೇವ್ರಣ್ಣಗೆ ನಂಗೆ ಗೊತ್ತಿಲ್ಲ ಕೇಕ್ ಯಾರು ತರಿಸೋರು ಅಂತ. ಓಕೆ, ಇರಲಿ. ಯಾರು ತಂದಿರಿ ಏನಂತಾರೆ. ಪಟಾಕಿ ಯಾರ್ದಾದ್ರು ಹಚ್ಚೋಣ ನಾವು ಅಷ್ಟೇ. ಓಕೆ, ಅದು ಅವ್ರು ತಪ್ಪೋದು. ಚೆನ್ನಾಗಿದೆ ಬಾಬು. ಇಲ್ಲಿ ಸೊ ಥ್ಯಾಂಕ್ ಯು ಎಲ್ಲರಿಗೂ. ಲಾಸ್ಟ್ ಟೈಮ್ ನಾನು ಎಕ್ಸ್ಪಲ್ಸು ತೊಗೊಂಡಾಗ ನನ್ನ ಮಗನೇ ಇದನ್ನು ಒಂದು ಸ್ವಿಚ್ ಬಟನ್ ಆನ್ ಮಾಡಿದ್ದು. ಸೊ ಇವತ್ತು ನಾನು ಸೆಕೆಂಡ್ ಗಾಡಿಗೆ ನನ್ನ ಮಗನೇ ಇವತ್ತು ಸ್ವಿಚ್ ಬಟನ್ ಆನ್ ಮಾಡ್ತಾ ಇದ್ದೀನಿ KTM ಇಂದ. ಸೊ ಬರ್ತಾ ವಿಷಯ ಇನ್ನೊಂದು 4 ಗಾಡಿ ತೊಗೊಳ್ತಾರಾಗಲಿ. ಸಾಕಪ್ಪ, ವಯಸ್ಸಾಗ್ತಿದೆ. ಎಲ್ಲೆತ್ಕೊಂಡು ಓಡೋಗ್ಲಿಲ್ಲ ಸಾಕು. ನನಗೇನು ಅಂತಾರೆ ಇಲ್ಲ. ಸೊ ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ KTM ತೊಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಬೇರೆ ಗಾಡಿಗಳಿಗೆ. ಸೊ ಕೊನೆಗೆ ನಾನು ಫೈನಲಾಗಿ ನನ್ನ ಹೆಸರು ತಕ್ಕಂತೆ KTMಗೆ ತಂದು ಬಿಟ್ಟಿದೆ. ಸೊ ಧನ್ಯವಾದಗಳು. ಮತ್ತು ನನಗೆ ಮೇನ್ ಗಾಡಿ ತೊಗೊಳೋದ್ರಿಂದ ನೀವೆಲ್ಲ ಬಂದಿದ್ದು ನನಗೆ ಖುಷಿ ಆಯಿತು. ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟು ಹೀಗೆ ಇರಲಿ. ನಾನು ಇಬ್ಬರು ಕೈಲೇ ಮಾಡಿಸ್ಕೊಡ್ತೀನಿ. ಈ ಸತಿ ನಮ್ಮ ಗೆಳೆಯನ ಫ್ರೆಂಡ್ಸ್ ಇಬ್ಬರು ಸೇರಿಸ್ಕೊಂಡು ಚಾಕು ವಯಸ್ಸು ಮಿಂಚು ಬಾಮ ಇದು 10 ಸೆಕೆಂಡ್
ಹೋಗೇ ಬರ್ತಿದೆ. ಎಂತಕ್ಕೆ ಹೋಗೆ? ಶ್ರೀರಾಮನ್ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಈ ಸೀಸನ್ನೇ. ಅದಕ್ಕೆ ನನ್ನ ಗಾಡಿಗೆ ಜೈ ಶ್ರೀ ಮಾಡಿ ಎಲ್ಲ ಮುಂದೆ ಇಲ್ಲ ಒಳಗಡೆ ಬೇಡ, ಆಮೇಲೆ ಒಳ್ಳೆ ಬೇಡ. ನಂಬರ್ ಪ್ಲೇಟ್ ಹಾಕ್ಬೇಕಾಗುತ್ತೆ, ಕ್ಯಾಡ್ ಹಾಕಿ ಹಾಕದ ಆ ನಂಬರ್ ಪ್ಲೇಟ್ ಆರ್ಡರ್ ಬರುತ್ತೆ, ಬರಂಗಿಲ್ಲ ಹಾಕಂಗಿಲ್ಲ. ಆ ನಂಬರ್ ಪ್ಲೇಟ್ ಬರುತ್ತೆ ಸರ್ ವೇಸ್ಟ್ ಆಗುತ್ತೆ, ತಿರ್ಗಾ ತೆಗಿಬೇಕಾಗುತ್ತೆ. ಒಳಗಡೆ ಹಾಕ್ಸೋಣ. ಜೈ ಶ್ರೀರಾಮ್. ರೆಸ್ಟ್ ಮಾಡಬೇಕು. ಅದು ಹಂಗೆ ಇರಲಿ ಬಿಡಿ, ಪರವಾಗಿಲ್ಲ. ಆಮೇಲೆ ತೆಗೆದಾಗುತ್ತೆ ಬಿಡಿ, ಹಂಗೆ ಇರಲಿ ಬಿಡು, ಹಂಗೆ ಇರಲಿ ಬಿಡು. ಆಮೇಲೆ ತೆಗೆದ. ಶ್ರೀರಾಮ್. ಜೈ ಶ್ರೀರಾಮ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಿಮಿಷ ಇವತ್ತು ಬೆಂಕಿ ಅವರ ಕಚ್ಚು ಕಟ್ ಕ್ಲೀನ್ ಮಾಡು. ಬೇಕಾಗಿಲ್ಲ ಹೆಂಚ ಬಂದೆ ಬಾ ಇಲ್ಲ ಅದು ಹಂಗೆ ಅಲ್ಲಿ ಕೊಯ್ತು ಕಡಿತದೆ, ಯುದ್ಧ ನಡೀತದೆ. ಅವ್ರು ಕೊಡಲ್ಲ ಯಾರಿಗೆ ಏನ್ ಮಾಡಿ ಸೊ ಸಖತ್ ಖುಷಿ ಆಯಿತು. ನಾನು ಗಾಡಿ ಡೆಲಿವರಿ ತೊಗೊಳೋದ್ಕಿಂತ ನನಗೆ ಇಲ್ಲೂ ಹಿಂದೆ ಗಡಿ ತುಂಬ ಜನ ಬಂದಿಲ್ಲ ಈ ಒಂದು ಇದಕ್ಕೆ, ಯಾಕಂದರೆ ಅವ್ರಿಗೂ ಟೈಮ್ ಇರೋಲ್ಲ, ಕೆಲಸಗಳಿರುತ್ತೆ. ಸೊ ಥ್ಯಾಂಕ್ ಯು. ನೀವೆಲ್ಲೇ ಇದ್ರೂ ನೀವು ಆಶೀರ್ವಾದ ಇರಲಿ, ಮತ್ತು ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ನೀವು ಕೊಡ್ತಿರೋ ಸಪೋರ್ಟೇ ನಮಗೆ ಒಂದು ವಿಶೇಷ ಥರ ದೂರದಿಂದ ಆಶೀರ್ವಾದ ಮಾಡ್ತಾಯಿದ್ದೀವಿ, ಅಷ್ಟೇ ಸಾಕು. ಸೊ ಫೈನಲಿ ನೋಡಿ, ನಾನು ತೊಗೊಂಡಿದ್ದು ಇದೇನೆ 390 ATM ಅಡ್ವೆಂಚರು. ಸೊ ಈ ಕಲರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು CK ತೊಗೊಳ್ತಾನೆ, ಇದೇ ಗಾಡಿನೇ CKನೇ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ಲರಿಗೂ. ಸೊ ಫೈನಲಿ ಗಾಡಿನೂ ಎಲ್ಲ ಓಪನಿಂಗ್ ಆಯಿತು, ಎಲ್ಲರೂ ಬಂದಿದ್ರು, ಖುಷಿ ಆಯಿತು. ಸೊ ಇನ್ನೇನೆಲ್ಲ ಹೋಗ್ತಾರೆ, ಟೈಮ್ ಆಯಿತು. ಅವ್ರ ಕೆಲಸ ಇವರು, ನೀವು ವಿಡಿಯೋ ನೋಡ್ತಿರೋರು, ಇಲ್ಲಿ ಬಂದಿರೋರು, ಸೊ ನಿಮ್ಮ ಒಂದು ಬಿಡು ಟೈಮ್ ಮಾಡ್ಕೊಂಡು ಬಂದಿರೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಹೀಗೆ ಇರಲಿ ನಿಮ್ಮ ಸಪೋರ್ಟು, ಯಾವಾಗಲೂ ಚೆನ್ನಾಗಿರೋಣ, ಜಾಲಿ. ಮಿಂಚು ಕದ್ದಿ ಸ್ವೀಟಿಂಗ್ ಓಡಾಡ್ತಾ ಇದ್ದಾಳೆ. ಇದೇ ಫಸ್ಟ್, ಅದು 5ನೇ ಸರಿ ತಿಂದಿದ್ದು. ಕೊಡ್ತಾ ಓಕೆ ನೋಡಿ, ಇವತ್ತೇ ಶ್ರೀರಾಮ ದಿವಸಿಗೆ ನಾನು ಸ್ಟಿಕರಿಂಗ್ ಇದು ಮಾಡಿದ್ದೀನಿ. ಜೈ ಶ್ರೀರಾಮ್. ಫಸ್ಟ್ ಗಾಡಿಗೆ ಫಸ್ಟ್ ಸ್ಟಿಕರಿಂಗ್ ದೇವರಿಂದನೇ ಸ್ಟಾರ್ಟ್ ಆಗಿದೆ. ಹಾಂ, ಅವು ಒಟ್ಟಿಗೆ ಹಿಂದೆ ಮುಂದೆ ನೋಡಿ, ನೆಕ್ಸ್ಟ್ ನಮ್ಮದು ವಯಸ್ಸಾದ್ಮೇಲೆ ಇವರೇ ಓಡಿಸೋದು. ಇವಾಗ ನೋಡ್ಕೊಳ್ಳಿ, ಇವ್ರಿಗೆ ಯೂಟ್ಯೂಬ್ ಮಾಡೋದು ಹೇಳ್ಕೊಡ್ತೀವಿ. ಇನ್ನೇ ಯೂಟ್ಯೂಬ್ ಮಾಡಿ, ನಾವು ಯೂಟ್ಯೂಬ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು, ಇವರೆಲ್ಲ ಗೊತ್ತಾಗ್ಬಾರ್ದ ಹೇಳಕ್ಕ. ನಮ್ಮ ಚಾನಲ್ ಹೊಡಿತಾವ್ ಬಿಡಿನಾ ಜಾಗ್ರತೆ, ತುಂಬ ಟ್ರಾಕ್ಷನ್ ಇಲ್ಲ ಗಾಡೀಲಿ. ಹಾಂ, ಡೈರೆಕ್ಟ್ ಅನ್ಸುತ್ತೆ. ಹಾಂ, ಹಾಗೆ ಹೋಗಿ ಯೂಟರ್ನ್
ಅದು ಓಪನ್ ಮಾಡ್ಲಾ? ಸೊ ನೋಡಿ ಇದು ಯಾವಾಗಲೂ ಎಕ್ಸ್ಪಲ್ಸಲ್ಲಿ ಕುಣಿಸ್ಕೊಂಡಿಲ್ಲ ಅಂತ ಬೈಯೋಳು, ಅದಕ್ಕೆ ಫಸ್ಟ್ ಇವಳನ್ನ ರೌಂಡ್ ಓಡಿಸ್ತಿದ್ದೀನಿ. ಇದು ರೌಂಡ್ ನನಗೆ ಬೇಕಾಗಿರೋದು ರೈಡ್. ರೈಡ್ ಓಕೆ ಕರ್ಕೊಂಡು ಹೋಗ್ತೀನಿ. ಒಂದು ರೌಂಡ್ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಹಾಂ ಗಾಡಿ ಮೂವ್ ಮಾಡಿ ಫೈನಲ್ ಆಗಿ ನಮ್ಮ ವೈಫ್ನು ರೌಂಡ್ ಕರ್ಕೊಂಡೋಗಿ ಅವ್ರಿಗೂ ಫಸ್ಟ್ ಟೈಮ್ ಯಾಕಂದರೆ ಎಕ್ಸ್ಪಲ್ಸಲ್ಲಿ ಕರ್ಕೊಂಡೇ ಹೋಗಿರಲಿಲ್ಲ. ಸೊ ಅದೊಂದು ಯಾವಾಗಲೂ ಬೈಯೋಳು. ಫಸ್ಟ್ ರೌಂಡ್ ಕೊಡ್ತೀವಿ, ಇನ್ನೊಂದ್ಸಲಿ ಮಾತಾಡೋಕ್ಕಾಗಲ್ಲ. ಕರ್ಕೊಂಡೋಗಿ ಏನು ಇವಾಗ ಬಂದಿದ್ಯಾ ಬರೋದೇ ಇಲ್ಲ ಗ್ರೂಪಲ್ಲಿ ಹಾಕಿಲ್ವ ನಾನು ನೋಡಿರಲಿಲ್ಲ ಮೆಸೇಜ್ ಗ್ರೂಪಲ್ಲಿ. ನಾನು ಲೈವ್ ಗ್ರೂಪಲ್ಲೇ ಇಲ್ವಲ್ಲ ಅಲ್ವಾ? ಈಗ ನಮ್ಮ ಗ್ರೂಪಲ್ಲ, ಈಗ ಬೇರೆ ಗ್ರೂಪಲ್ಲಿ ಆಗ್ಬಿಟ್ಟವ್ರೆ. ಗೊತ್ತಾಯ್ತಿದೆ ಎಲ್ಲಾರ್ದು ಆಯಿತು. ಈಗ ಸಿ ಕೆ ಹೊಸ ಗಾಡಿ ಸಿ ಕೆ ಫೈನಲ್ಸ್ ಇದು ಮಾಡ್ತಾ ಇದ್ದಾನೆ. ಇವತ್ತೇ ಡೆಲಿವರಿನಾ? ನೋಡಿ ಸಿ ಕೆ ಬುಕ್ ಮಾಡ್ತಾ ಇದ್ದಾನೆ. ಸೊ KTM ಪ್ರೋಸೆಸ್ ನಡೀತಾ ಇದೆ. ಪೇ ಆಯಿತಾ 5000? ಹಾಂ ನೋಡಿ 5000 ಅಡ್ವಾನ್ಸ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸಿ ಕೆನು ಬುಕ್ ಮಾಡ್ತಾ ಇದ್ದಾನೆ. ಸೂಪರ್. ನಾನಿನ್ನೂ ಅದು ತೊಗೊಂಡಿಲ್ಲ ಅಡ್ವಾನ್ಸು. ಎಲ್ಲ ಪುಣ್ಯ ಕ್ಲೋಸ್ ಮಾಡ್ತಾ ಇದ್ದಾರೆ ಶಾಪ್ನೆಲ್ಲ. ಸೊ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಎಲ್ಲ ಟೆಸ್ಟ್ ಎಲ್ಲ ಚೆಕ್ ಮಾಡ್ತವ್ರೆ ಯಾವ ಗಾಡಿ ತೊಗೊಬಿಡೋಣ ಅಂತ. ಇಲ್ಲಿ ಕೇಕ್ ತಿಂತವ್ರೆ, ಕೇಕ್ ಫೈಟ್ ನಡೀತಾ ಇದೆ. ಓಕೆ ತೊಗೊಂಡೋಗಿ ಓಕೆ ನೋಡಿದ್ರಲ್ಲ ವಿಡಿಯೋನ, ಸಖತ್ ಖುಷಿ ಆಯಿತು ನನಗಂತೂ. ಸೊ ನನಗೇನು ಹೇಳ್ದಲ್ಲ, ನನಗೆ ಖುಷಿಗಿಂತ ಮೇಯ್ನು ನನಗೆಲ್ಲ ಬಂದು ವಿಶ್ ಮಾಡಿದ್ದಕ್ಕೆ. ಮತ್ತು ನೀವು ಎಲ್ಲೋ ನಿಂತ್ಕೊಂಡು ವಿಶ್ ಮಾಡ್ತಾ ಇರ್ತೀರ ನಮಗೆ ಎಲ್ಲೋ ಕುತ್ಕೊಂಡು. ಸೊ ನಿಮಗೂ ಧನ್ಯವಾದಗಳು. ಸೊ ಈ ಒಂದು ನನ್ನ KTM ಡೆಲಿವರಿನ ಇವತ್ತು ಒಂದು ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.